ಹಲೋ, ಯಾರು? ಶಿಕೋನೆ ನಾನಾ? ನಾನಂದ್ರೆ ಯಾರು? ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಹೆಸರಿಕ್ಕಿಲ್ಲೇ ಇಕಾರ್ಲೆ ಮತ್ತೆ ಬೊಗ್ಳು? ನಾನ್ಲೇ ಬಂಗಾರಮ್ಮನ. ಓಹೋ ಬಂಗಾರಮ್ಮ, ಬದುಕಿದ್ಯಾನಮ್ಮ? ನಾ ಎಲ್ಲ ಸತ್ತೋಗಿದ್ಯಾ ಅಂತ ಅನ್ಕೊಂಡೆ. ಅದ್ಯಾಕ್ಲೆ ಹಂಗಂತೀಯ? ಮತ್ತೆ ಇನ್ನೇನು ಮೊಮ್ಮಗನ್ಗ ನಾಮಕರಣ ಆಯ್ತು, ಬಂದ ನೀನು? ಬಂದೇನಮ್ಮ, ದೊಡ್ಡ ಮನ್ಸು ನೀನು? ಹಾ, ಮಳೆ ಬಂದು ಸುನಾಮಿ ಬಂದು ಸುಂಟ್ರಗಾಳಿ ಬಂದು ನಮ್ಮೂರು ಊರೇ ಕೊಚ್ಕೊಂಡು ಹೋಗ್ಬಿಟ್ಟದೆ ಚಿಕ್ಕೋನೆ. ಎತ್ತೈತು ಕೊಚ್ಕೊಂಡು ನಮ್ಮೂರ್ ಕಡೆ ಬಂತೇನು? ಇಲ್ಲ ನಿಮ್ಮೂರ್ ಕಡೆ ಬಂದಿಲ್ಲ, ಇಲ್ಲೇ ಅದೇ. ನಾನಿವಾಗ ಮನೆ ಮೇಲೆ ಕುತ್ಕೊಂಡಿದ್ದೀನಿ. ನೀರೆಲ್ಲ ನಿಂತು ಬಿಟ್ಟವೆ. ಮುಂದಕ್ಕೆ ಹೋಗು ನೀರು. ಅಲ್ಲೇನು ಕಡ್ಡಿ ಅದ, ಎತ್ಕೊಂಡು ದಾರಿ ಮಾಡಮ್ಮ, ನೀರೆಲ್ಲ ಹೊಲ್ಟೋತವೆ. ಅಯ್ಯೋ ಚಿಕ್ಕೋನೆ, ಓತವೋ ಅಲ್ಲೇ ಇರ್ತಾವ ಮಕ್ಕ ಮುಚ್ಚೋಗ ಹೋಗಪ್ಪ. ನನ್ನ ಮೊಮ್ಮಗನ್ ಚೆನ್ನಾಗವನ? ಚೆನ್ನಾಗವನೆ. ಎಲ್ಲೋ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ ಚಿಕ್ಕೋನೆ. ಏನ್ ಸಮಾಚಾರ ಬಂಗಾರಮ್ಮ? ನಾ ಎಲ್ಲ ಸತ್ತೋಗಿದ್ಯಾ ಅಂತ ಅನ್ಕೊಂಬಿಟ್ಟಿದ್ನಲ್ಲಮ್ಮ, ಬದುಕಿದ್ಯಾ? ಹಾ, ಸುಳಿವೇ ಇಲ್ಲೇ? ಹಿಂಗೆ ಬರಕ್ಕಾಗಿಲ್ಲ ಚಿಕ್ಕೋನೆ, ಹೇಳಿದ್ನಲ್ಲ ಸುಂಟ್ರಗಾಳಿ ಸುನಾಮಿ ಎಲ್ಲ ಬಂದ್ಬಿಟ್ಟಿತ್ತು ನಮ್ಮೂರಕ್ಕಂತ. ಓ ಹೌದೇನು? ಸರಿ ಚಿಕ್ಕೋನೆ. ಹೇಳಮ್ಮ, ಹೇಳು. ಅದೇ 10,000 ಕಾಸು ಬೇಕಾಗಿತ್ತಾ? ಅಯ್ಯೋ ನಾನು ಕಾಸುಗಳೆಲ್ಲ ಬೀರುವಾಗಿ ಇಟ್ಬಿಟ್ಟಿದ್ನೆ. ನೀರು ಹೋಗ್ಬಿಡ್ದು ಅಂತ ಅಂದ್ಬಿಟ್ಟು ಪೇಪರ್ ಸುತ್ತಿದ್ನಪ್ಪ ಬೀರುವಕ್ಕ. ಹೆಂಗೋ ಹೋಗ್ಬಿಟ್ಟು ಕಾಸುಗಳೆಲ್ಲ ನೆಂದೋಗ್ಬಿಟ್ಟು ಚಿಕ್ಕೋನೆ. ಒಲೆ ಹೆಂಚು? ಒಲೆ ಮೇಲೆ ಹೆಂಚೋ ಬಾಣ್ಲಿನ ಇಕ್ಬಿಟ್ಟು ಕಾಸುಗಳು ಹಾಕ್ಬಿಟ್ಟು ಉರ್ದು ಬಿಡು. ಎಷ್ಟು ಬಿರಿ ನಾವು ಒಣಗೋತವೆ. ಕಾಸುಗಳು ಇಲ್ಲ ಅಂತಂದ್ರೆ ಏನು ಅನ್ಬೋದು. ಅವೇ ನೆಂದೋಗವೆ ಅಂತಂದ್ರೆ ಅವ್ನು ಒಣಗಿಸ್ಕೊಳಕ್ ಬಂತ? ಅಯ್ಯೋ ಒಳ್ಳೆ ಓಳು. ಇಲ್ಲ ಅಂತಂದ್ರೆ ಶಂಬಕ ಕೆಂಡಗ್ಲಾಕೊಂಡು ಒಂದೊಂದು ಕಾಸನ್ನೇ ಹಿಂಗೆ ಉತ್ಕೊಂಡು ಹೋಗ್ತಾ ಇರೋ ಬಿಸಿಗೆಲ್ಲ ಒಣ್ಕೊಂಡ್ಬಿಡ್ತವೆ. ಅಯ್ಯೋ ಇವಾಗ ಒಣಗಿಸ್ಕೊಳಷ್ಟು ಪುರ್ಸತ್ತಿಲ್ಲ ಚಿಕ್ಕೋನೆ. 10,000 ಬೇಕಾಗಿತ್ತು, ಕೊಡ್ತೀನಿ ಅಂತಂದ್ರೆ ಬಂದ್ಬಿಡ್ತೀನಿ. ಅಲ್ಲ, ಮೊಮ್ಮಗನ ನಾಮಕರಣಕ್ಕೆ ಬಂದಿಲ್ಲಲ್ಲ ನೀನು? ಎಷ್ಟು ಮಾತ್ರ ಹೆಂಗ್ಸಿರ್ಬೇಕು? ಮೊಮ್ಮಗನ ಉಂಗ್ರನೋ ಉಡ್ದಾರನೋ ಕಷ್ಟೈನೋ ತಕೊಂಡು ಬರೋದು ಬಿಟ್ಬಿಟ್ಟು ಇವಾಗ ಕಾಸು ಬೇಕು ಅಂತ ಫೋನ್ ಮಾಡಿದ್ಯಲ್ಲ, ಎಂತ ಒಳ್ಳಿರ್ಬೇಕು ನೀನು? ಅಯ್ಯೋ ಮೊಮ್ಮಗನ್ಕ ಮಗಳಕ ಏನಪ್ಪ ಕಮ್ಮಿ? ಚೆನ್ನಾಗಿ ಅಲ್ಲ ಅವರೆಲ್ಲ ಅವರು. ನಾವೇ ಇಲ್ಲಿ ಲಾಸ್ ಹಾಕಿ ಕೂತಿರೋದು. ಸರಿ, ಮಾತಾಡೋಣ ಬಿಡು. ಇವಾಗ ನಂಗೆ ಅಷ್ಟು ಕೆಲಸ ಇದೆ, ಮಾತಾಡೋಣ. ಏನ್ ಕೆಲಸ ಚಿಕ್ಕೋನೆ? ಅದು ಪ್ರಿಂಟ್ ಆಗ್ತಾ ಇದ್ದೀನಿ. ಹೌದೇನಾ? ಕೆಲಸ ನಂಕ. ಅಯ್ಯೋ ಎಲ್ಲಿದೆ ಚಿಕ್ಕೋನೆ? ನಾನು ಬರ್ತೀನಿ. ಅವೆಲ್ಲ ಹೇಳಕ್ಕಾಗಲ್ಲ. ಅವೆಲ್ಲ ಗುಟ್ಟುಗಳು ರೊಟ್ಟು ಮಾಡ್ಕೊಡ್ತು, ನಮ್ಗೆ ಡೇಂಜರು. ಸರಿ ಫೋನಿಗೆ ಚಿಕ್ಕೋನೆ 10,000 ಕೊಟ್ಬಿಡ. ಕೊಟ್ಬಿಡ 10,000. ನನ್ನ ಹತ್ರ 10,000 ಇಲ್ಲ, 10 ರೂಪಾಯಿ ಇಲ್ಲ. ಹೋಗೋ ಇವಾಗ ತಾನೇ ಹೇಳ್ದೆ ಕಾಸಿಗೆ ಪ್ರಿಂಟ್ ಆಗ್ತಾ ಇದ್ದೀನಿ ಅಂತ. ಆಗ್ತಾ ಇದ್ದೀನಿ. ಅಲೋ ಏನಮ್ಮ ಬಂಗಾರಮ್ಮ? ಚಿಕ್ಕೋನೆ. ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲಮ್ಮ ನಿಂಗೆ. ಏನು ಹೇಳಮ್ಮ? 10,000 ಕೊಡ್ತೀಯ ಕೊಡಲ್ಲ? ಯಾವಾಗ ಕೊಟ್ಟಿದ್ದಮ್ಮ ನೀನು? ನಂಗೇನು ಕೊಟ್ಬಿಟ್ಟಿದ್ದೆ ನಿನ್ ಕೊಡಕ? ಈಕಮ್ಮ ಫೋನ. ಹಲೋ ಕುಯ್. ಹಲೋ, ನೀವು ಕರೆ ಮಾಡುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ನೋಡು 10,000 ಕಾಸು ಕೊಡಲ್ಲ ಅಂತಾನೆ. ಅಯ್ಯಪ್ಪನ್ಕ ಶಾನ್ ಹೋಗುತ್ತಾ ಫೋನ್ ಮಾಡಿದ್ರೆ ಅಯ್ಯಪ್ಪನ ಫೋನ್ ಎತ್ತಲ್ಲ, ಇನ್ನೆಲ್ಲಿ ಕಾಸು ಕೇಳ್ಬಿಡ್ತಾಳೆ ಅಂತ. ಬಡ್ಡಿ ವಸೂಲ್ ಮಾಡ್ಕೊಂಡ್ ಬಂದೇನಾ? ಅಯ್ಯೋ ಅವ್ನು ನಾಳೆ ಕೊಡ್ತೀನಿ, ನಾನು ಹೋಗಮ್ಮ. ಎಷ್ಟೊತ್ತೀನಿ ಅಂಕ ತಿರುಗಿ ಬೇಜಾರಾಗ್ಬಿಟ್ಟದ ಅವನ ಮನೆ ಹತ್ರಕ್ಕ. ನೋಡ್ದೇನ ಅವನು ಎಷ್ಟು ಮಾತ್ರ ಅವನೇ? ನೀನು ಅಂಥವ್ರು ಕೊಡೋದು. ಯಾರ್ಕನ ಅಷ್ಟು ಸುಮಾರಿಗಿರೋರು ಕೊಡಬೇಕು, ಕೊಡ್ತಾರೆ ಅನ್ನೋ ನಂಬಿಕೆ ಇದ್ರೆ ಕೊಡಬೇಕು. ನೋಡಿ ಅವ್ರ ಮನೆ ಹತ್ರಕ್ಕೆ ತಿರ್ಗೋ ಕೆಲಸ ಇವಾಗ ನಂಗೆ ತಿರುಗಿ ಬೇಜಾರಾಗ್ಬಿಟ್ಟದಮ್ಮ. ಸಾಯಂಕಾಲ ಓದ್ತೀನಿ ಸಾಯಂಕಾಲ ಮನೆಗೆ ಏನಿದ್ರೆ ಅದನ್ನೆಲ್ಲ ಬಾಸ್ಕೊಂಬತ್ತೀನಿ. ನೋಡು ಕೊಡ್ತೀನಿ ಅವ್ನ ಕೆಲಸ. ಏನೇನು ಮಾಡ್ಕೋಗು. ಲೇಶನ್ರಿ ಗೀತಾನ ಮಗು ನೋಡ್ಕೊಂಬರಕ್ಕೆ ಹೋಗಲ್ಲೇನಮ್ಮ? ಏನೋ ನೋಡ್ಕೊಂಬರಕ್ಕೆ ಹೋಗೋದು? ಫೋನ್ ಮಾಡ್ತಾನೆ ಇರ್ತೀನಿ, ಹೇಳಿ ಮಾತಾಡ್ತಾಳೆ. ಚೆನ್ನಾಗಿ ಹೇಳ್ತಾಯಿದ್ದೀರಿ. ಏನು ಬರೀ ಕೈಗೆ ಹೋದ್ರೆ ಬೈಕನಲ್ಲ ಎಮ್ನು ನಮ್ಮತ್ತಿಗೆ. ಬರೀ ಕೈಗೆ ಎಲ್ಲ ಹಾಡ್ಕೊಂಬಂದವಳೆ, ನಾಮಕಂಡ್ಕೊ ಬಂದಿಲ್ಲ ಅಂತ. ನನ್ನ ಹತ್ರ ಇವಾಗ ಕಾಸಿರ್ಲಿಲ್ಲಪ್ಪ. ಏನಂತ ತಗೊಂಡು ಕೊಡಕ್ಕ 1 ರೂಪಾಯಿ ಇಲ್ಲ ನನ್ನ ಹತ್ರ. ನಾನು ಇಲ್ಲಿದ್ದೆ ತಗೊಂಡೋಗ್ಕೊಳ್ಳೆ. ಅಲ್ಲ ಅದೇನು ಅನ್ಸವಮ್ಮ ನಿಮ್ಮ ಪ್ರಪಂಚದಾಗ ನಿನ್ನಂಥ ತಾಯಿನೇ ಇದ್ಬಿಟ್ರೆ ಮಕ್ಕಳು ಉದ್ಧಾರ. ಅದ್ಯಾಕೋ ಹಂಗೆ ಮಾತಾಡ್ತೀಯಾ? ಮತ್ತೆ ಇನ್ನೇನು, ನಾವು ಹುಟ್ಟಿದ ಮನೆಯವರು ಅವಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರೆ ಗಂಡು ಮನೆಗೆ ಅವಳಿಗೆ ಅಷ್ಟೇ ಬೆಲೆ ಇರ್ತದೆ. ನೀನು ನಾಮಕಂಡಕ್ಕೂ ಹೋಗಿಲ್ಲ, ಅವತ್ತು ಕರ್ಕೊಂಡೋಗಿ ಬಿಟ್ಟೋಳು ಅದ್ರ ಪತ್ತೆನೇ ಇಲ್ಲ. ಹಂಗೆಲ್ಲ ಮಾಡ್ಕೊಡ್ದಮ್ಮ ನಮ್ಮ ಹೆಣ್ಮಕ್ಳಿಗೆ ತೊಂದರೆ. ಅವ್ರೇನು ಕಟ್ಟಿಗೆ ಕೊಟ್ಟು ಬಿಟ್ಬಿಟ್ಟವ್ರೇನೋ? ಹೋಗ ನೀನು. ಅವ್ರೇನಕ್ಕಮ್ಮ ಕೊಡ್ಬೇಕು ನಮ್ಗೆ ಕಾಸು? ಅವ್ರೇನು ಕೊಡಬೇಕು? ನಾವು ಸಂಪಾದನೆ ಮಾಡ್ಬೇಕಮ್ಮ. ಇವಾಗೇನೋ ಬಡ್ಡಿ ವ್ಯವಹಾರ ಮಾಡ್ತಾ ಇದೆಯಾ, ಅದನ್ನು ನೀಟಾಗಿ ಮಾಡು ಆಯಿತಾ? ಕೊಡೋರ್ಕ ಕೊಡು, ಹಿಂಗೆ ಆಟಗಳಾಡೋರ್ಕ ಕೊಡಬೇಡ. ಯಾರೋ ಕೊಟ್ಟೋದು ದುಡ್ಡು ಎಷ್ಟು ದಿನ ಆಯ್ತದೆ? ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು, ಬುದ್ಧಿ ಬರಲ್ಲ. ಅಂಜಮ್ಮ ಆಗ್ತೀನಿ ತಗೊಂಡು. ನಾನಿನ್ನ ಮರೆಯಲಾರೆ. ಅನು ವರ್ಷಿತು ಅಂಚಮ್ಮ ತಳ್ಕೂಗ. ನಿಂಕ ನಿಮ್ಮ ಅಪ್ಪನಿಗೆ ಏನು ಕೆಲಸ ಇಲ್ಲ ಹೋಗ್ರ? ಅನುವಾ ಏನ ವರ್ಷಿತನ ನಿಂಕ ನಿಮ್ಮ ಅಪ್ಪನಿಗೆ ಏನು ಕೆಲಸ ಇಲ್ಲೇನೋ? ಏನು ಕೆಲಸ ಇದ್ದಿದ್ದಕ್ಕೆ ಇಬ್ರು ಕುತ್ಕೊಂಡು ಈ ಪಾಠಗಳು ಬೀಳ್ತಾ ಇರೋದು. ಏನೋ ಗೀದನ್ ಕರ್ಕೊಂಬರಲ್ಲೇನಮ್ಮ? ನಾಮಕರಣ ಆಯ್ತು, ಮಗುಗೆ ಹೆಸರಿಕ್ಕಿದ್ರೇನು? ಏನು ಹೆಸರಿಕ್ಕಿದ್ರು? ಏನೋ ವಿಹಾನ್ ಅಂತೆ. ವಿಹಾನ್ ಇವಾಗಿನ ಕಾಲದಾಗಿನ ಹೆಸರು ವಿಚಿತ್ರ ಹೆಸರುಗಳು. ಹೋಗಿಲ್ಲೇನಮ್ಮ ಬಂಗಾರಮ್ಮ?
ನಾನೆಲ್ಲ ಹೋಗಿಲ್ಲಮ್ಮ, ಯಾಕೋ ಬೆಳಗ್ಗೆ ಅಂತ ವಾಂತಿ ಬೇದಿ. ಓ ಹಂಗಾದ್ರೆ ವಾಂತಿ ಬೇದಿ ಶುರುವಾಗದನ್ನು? ಏನೋ ವಾಂತಿ ಬೇದಿ ಅಂದೆ, ಅದಕ್ಕೆ ಶುರುವಾಗದ ಅನ್ನೆ. ಶುರುವಾಗದೆ. ನಮ್ಸಿ ಆವಾಗಿಂದ ಕೂಗ್ತಾ ಇದ್ದೀನಿ ಅವಳಗಾನ ಈಚೆಗೆ ಬಂದಿದ್ರೆ ಸರಿ. ಏನೋ ಒಂದೊಂದು ಕೆಲಸ ಮಾಡ್ತಾ ಇರ್ತಾಳೆ ಬಿಡೆ ಅಮ್ಮ ತಾಯಿ. ಅವಳ ಪ್ರಾಣ ಯಾಕೆ ತಿಂತೀಯ? ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಅವಳ ಪ್ರಾಣ ಹಿಂಡಿ ಇಪ್ಪೆ ಮಾಡಾಕ್ತೀಯ. ಹೋಗು, ಅದೇನು ಪಾಪ ಮಾಡಿದ್ಲ ನಿಮ್ಮ ಮನೆಗೆ ಸೊಸೆಯಾಗಿ ಬರಕ್ಕ. ಲೈ ನಿಂಗೆ ಯಾಕಂತ ನಮ್ಮನೆ ಸುದ್ದಿ. ಏನಂತ ಸಂಸಾರ ಈ ನಡುವೆ ಮೇರಿಗೆ ಬಂದ್ಬಿಟ್ಟಿದ್ಯಾ? ನೀನು ತಂದ್ಕೊಟ್ಟಿದ್ದೆಲ್ಲ ಫೇರ್ ಅಂಡ್ ಲವ್ಲಿ ಸೋಪು, ಅದನ್ನ ಹಾಕೊಂಡು ಬಂದಿದ್ದೀನಿ. ಹೌದೇನೋ? ಇನ್ನ ಬೇಕೇನೋ? ಏನು ಪಾಪ ಬಸ್ಬೇಡ, ಭಯ ಮುಚ್ಕೊಂಡಿದ್ರೆ ಲೈ ನಿಮ್ಮ ಅಮ್ಮ ನೀನು ನಿಜವೇ ಅಂದಾಳು. ಇನ್ನು ಏನೇನು ತಕೊಂಡು ಕೊಟ್ಟವನ ನನ್ನ ಮಗನು ಅನ್ಸಿ ಅಮ್ಮನ್ಕ ಅಂತ ಅನ್ಕೊಂಡಾಳು. ಅಯ್ಯ ಏನಿಲ್ಲ, ಈ ನಡುವೆ ಏನೋ ಮೇರಿಗೆ ಬಂದಿದ್ಯಾ ನಮ್ಮ ಅದೇನು ತಪ್ಪ? ನಾನು ಏನಂದಿಲ್ಲ, ನೀನು ತಗೊಟ್ಟಿದ್ದೆಲ್ಲ ಫೇರ್ ಅಂಡ್ ಲವ್ಲಿನೂ ಪೌಡ್ರು ಅದನ್ನ ಹಾಕೊಂಡು ಬಂದಿದ್ದೀನಿ ಮಿರ್ಗು ಅನ್ನಿ. ಏನೋ ಮಾಡಮ್ಮ. ಲೇ ಹೋಗಪ್ಪ, ನನ್ನ ಕೆಲಸ ಅದೇ. ಬಾಮಮ್ಮ. ಲೇ ಹೋಗಲೇ. ನಾನು ನಿಮ್ಮ ಅಜ್ಜಿ ಕೇಳ್ತಾ ಇದ್ದೀನಪ್ಪ, ಹೋಗಿ ನೋಡ್ಕೊಂಬ ಅಂತ. ನಿಮ್ಮ ಅಜ್ಜಿ ಎಲ್ಲಿ ಮುಷೇಣ ಮಕ್ಕಳು, ಅಮಾವಾಸ್ ಮಕ್ಕಳು ಬೀಳ್ತವೆ ಏಟುಗಳಿಂಕ. ಹೋಗಮ್ಮ, ಹೋಗಿ ಮಾತಾಡ್ಸ್ಕೊಂಬ ಹೋಗಮ್ಮ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ನಾನು ನಾಳೆ ಯಾವಾಗ ಹೋಗಿ ಮಾತಾಡ್ಸ್ಕೊಂಬತ್ತೇನೆ ಬಿಡು. ಹಾಗೆ ಮಾಡಿ, ದೇವ್ರು ಒಳ್ಳೇದು ಮಾಡಲಿ. ನನ್ನ ಹತ್ರ ಇವಾಗ ಕಾಸಿಲ್ಲ, ನಾನು ಹೋಗಲ್ಲ ಅಷ್ಟೇ. ಹೋಗೋಣ ಹೇಳಮ್ಮ, ನಾಳೆ ಅಕ್ಕನಿಗೂ ಸ್ಕೂಲ್ ರಜೆ ಆಯ್ತದಲ್ಲ, ಹೋಗೋಣ. ರಿಹಾನು, ಏನ್ ಮಾತಾಡೋದು ನೀನು? ಅಮ್ಮ ಎಲ್ಲಿ? ವನ ಮಾತಾಡೋದು ಮುದ್ದಕಂದ? ವನ ಮಾತಾಡೋದು ನೀನು? ವನ ಮಾತಾಡೋದು ಮುದ್ದಕಂದ? ಇದು ಮುದ್ದಕಂದ. ನಗು ಇದಕ್ಕೆ ನಗು. ನಮ್ಮ ಅಪ್ಪನ ಬಣ್ಣ ಆಡ್ಕೊ. ಎಲ್ಲಿ ಹೋಗಿದ್ದೆ? ಎಲ್ಲೂ ಇಲ್ಲ, ಸುಮ್ಮನೆ ಹಿಂಗೆ ಓಡಾಡ್ಕೊಂಬರ್ಕೋಗಿದ್ದೆ. ಅಲ್ಲ ಸ್ನೇಹನ ಏನೋ ಒಂದು ಮಾಡಿ ಗಂಡನ ಮನೆಗೆ ಸೇರಿಸ್ತಿರೋದು ಏನಿದು? ಸಣ್ಣ ಪುಟ್ಟಕ್ಕೆಲ್ಲ ಮನೆಗೆ ಜಗಳ ಮಾಡ್ಕೊಂಡು ಏನಿದೇನು ರಾಮಾಯಣ? ಇನ್ನೇನಪ್ಪ, ನಾನು ಕೆಟ್ಟು ಮುತ್ತು ಬಂದಿದ್ದೀನಿ, ತಗ್ಗಿ ಬಗ್ಗೆ ಇರೋಣ ಅನ್ನೋ ಮಾತೇ ಇಲ್ಲ. ಎಷ್ಟು ದುರಾಂಕರವಾಗಿ ಮಾತಾಡ್ತಾಳೆ ಅವಳು. ಮಾಡಿರೋದು ತಪ್ಪು ಅವಳು ಮಾಡಿರೋದು ಅಂತ. ಅದ್ರಾಗೆ ಹೆಂಗೆ ಬಾಳ್ಬೇಕು? ಇವಾಗ ನಾನು ನೀನು ಮದುವೆ ಮಾಡ್ಕೊಂಬಂದ್ರಿ, ಇವತ್ತು ಹೆಂಗೆ ಬಾಳ್ತಾ ಇದ್ರಿ? ಹಂಗೆ ಅವಳಿಗೇನು ಮನ ಮರ್ಯಾದಿಲ್ಲ, ಅಷ್ಟು ಕೆಚ್ಚಿಲ್ಲ, ಬದುಕಬೇಕನ್ನೋ ಜ್ಞಾನ ಇಲ್ಲ. ಏಯ್, ನಿನ್ಗೆಷ್ಟು ಅಷ್ಟು ನೋಡ್ಕೊ. ನಾನು ಮಗಳ ಸುದ್ದಿಗೆ ನೀನು ಬರಬೇಡ. ಅವ್ನು ಸರಿ ಇಲ್ಲ, ಅವ್ನ ಮನೆಗೆ ಕಳ್ಸೋಕೆ ನನಗೆ ಇಷ್ಟ ಇಲ್ಲ. ಅವಳು ಹೇಳ್ದಂಗೆ ಅವ್ನು ಬಂದು ಇರ್ಲಿ ಬಿಡು. ನನ್ನ ಮಗಳ ಸುದ್ದಿ ಮಾತಾಡೋಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ. ಮುಚ್ಚಬೇಕು ಬಾಯಿ. ಮಾನ ಮರ್ಯಾದೆ ಇಲ್ದಿದ್ರೆ ಸರಿ. ನಿಂಕ ಕೆಟ್ಟು ಮುರಿದು ಮನೆಗೆ ಬಂದು ಹೆಣ್ಣು ಮಗಳು ಬಿತ್ತವಳಪ್ಪ, ಅವಳಿಗೇನೋ ಒಂದು ದಾರಿ ಮಾಡೋಣಪ್ಪ ಅನ್ನೋ ಜ್ಞಾನ ಇಲ್ಲ. ಅವಳು ಇವತ್ತು ಸರಿಯಾಗಿದ್ದಿದ್ರೆ ಆ ಮಲ್ಲೇಶೆ ಅವಳಿಗೆ ಇಷ್ಟಪಟ್ಟು ಮದುವೆ ಆಗೋದೇನಿತ್ತು? ಮದುವೆ ಆತನಂತ ಅವ್ಳಿಗಿನ ನೀವೇನು ಮಾಡ್ತೀರಾ ಅವಾಗ? ಅದನ್ನು ಮಾಡ್ಕೊಂಬಿಡ್ತಾನವನು. ಇವಳು ಡೈವರ್ಸ್ ಕೊಡ್ತಿದ್ವಾ? ಡೈವರ್ಸ್ ಕೊಡಬೇಕು ಇವಾಗ ಇವಳು. ಹೋಗೋಕೆ ಇಷ್ಟ ಇಲ್ಲ ತಾನೇ, ಡೈವರ್ಸ್ ಕೊಟ್ಬಿಡಿ ಬಿಡು. ಅವ್ರ ಜೀವನ ಅವ್ರು ಮಾಡ್ಕೊತಾರೆ, ನಿಮ್ಮ ಜೀವನ ನೀವು ಮಾಡ್ಕೊಂಡ್ರೆ ಏನಕ್ಕೆ ಈ ಸಾಲ ಸಾಯ್ತಾ ಇದೆಯಾ? ಅವಳೇನು ಮನೆಗೆ ಚಿಕ್ಕದಾಗ ಪಾಠಗಳು ಬೀಳ್ತಾವಲ್ಲ? ಇತ್ತು ಪುಳ್ಳೆ ಎತ್ತಿ ಚಾಕಲ್ಲ, ಮಗು ಅಳ್ತಾ ಇದ್ರು ಕೂಡ ಓಡಾಡ್ತಾನೆ ಇರ್ತಾಳೆ, ಆ ಕಡೆ ತಿರ್ಗಿ ಕೂಡ ನೋಡಲ್ಲ. ಏನಕ್ಕೆ ಅಷ್ಟು ಮಾತ್ರ ಅಮ್ಮನ ಮನೆಗಿರೋದು? ಇದು ಅವಳ ಮನೆ, ಅವಳಿಗೂ ಅಧಿಕಾರ ಅದೇ ಆಯ್ತಾ? ನಿಮ್ಗೊಬ್ಳಿಗೆಲ್ಲ ಅಧಿಕಾರ ಇರೋದು. ನೋಡು, ಹೆಣ್ಣು ಮಕ್ಳಿಗೆ ಮದುವೆ ಆಗೋವರೆಗೂ ಅಷ್ಟೇ ಅಧಿಕಾರ. ಮದುವೆ ಆದಮೇಲೆ ಗಂಡನ ಬಿಟ್ಟು ಬಂದವಳವಳು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ಇಲ್ಲ ಅಂತಂದರೆ ನಾನು ಹಿಡ್ಕೊಂಡು ಚೆನ್ನಾಗಿ ವಂಚಿಸ್ತೀನಿ. ನೋಡ್ತಾ ಇರೋ ಅವಳಿಗೆ ಏನು ಮಾಡ್ತೀನಿ ಅಂತ. ಸಾವಿತ್ರಕ್ಕನ್ ಬೇರೆ ಅಮ್ಮನು ಮಗನು ಇಬ್ಬರು ಸೇರಿ ಮನೆಯಿಂದ ಆಚೆ ಹಾಕ್ಬಿಟ್ರೆ ಇವಾಗ ನಾನೇನು ಕಷ್ಟಪಡ್ತಾ ಇದ್ದೀನಿ ತಿಳಿದ. ಮಗು ನೋಡು ಹೆಂಗಾಗವನೆ ಮಗು ಮಕ್ಕ ನೋಡು. ಟೆಂಪ್ಸಾಗ ಅವ್ನ ಕಾಲಿಲ್ಲ, ಏನೂ ಇಲ್ಲ. ನನ್ನ ಕೆಲಸ ಅಂತಿದ್ರೆ ಮಗುನ ಯಾರು ನೋಡ್ಕೊತಾರೆ? ನಿನ್ಗೇನೋ ಗಂಡು ಬೇಡ ಬಿಟ್ಬಿಟ್ಟು ಬಂದಿದ್ಯಾ. ಮನೆಗೆ ನೀನು ಹೆಂಗಿರ್ಬೇಕು? ಎಲ್ಲರ ಪ್ರೀತಿ ಸಂಪಾದನೆ ಮಾಡ್ಬೇಕು ನೀನು, ದುರಾಂಕರ ಬೀಳೋದಲ್ಲ. ಏಯ್, ಬಾಯಿ ಮುಚ್ಕೊಂಡಿರು ನೀನು, ಮಾತಾಡಬೇಡ ನೀನು. ಏನು ಮಾತಾಡಬೇಡ? ಇವಾಗ ನಿನ್ನ ಮಗಳನ್ನ ಏನು ಮಾಡ್ಬೇಕಂತಿದ್ಯಾ ಅಂತ ನನ್ನ ಹತ್ರ ಹೇಳು, ನಾನೇನು ಮಾತಾಡಲ್ಲ. ನಾನು ಅವನ ಜೊತೆ ಕಳ್ಸಲ್ಲ. ಅವನ ಜೊತೆ ಕಳ್ಸೋಕೆ ನನಗೆ ಇಷ್ಟ ಇಲ್ಲ. ಎಲ್ಲ ಮೇಡಮನ ಕೆಲ್ಸಕ್ಕೆ ಹೋಗ್ತಾಳಂತೆ, ಹೋಗ್ಬಿಡು. ಮೇಡಮನ ಕೆಲ್ಸಕ್ಕೆ ಹೋಗ್ಬಿಟ್ಟು ಇನ್ನೊಬ್ಬನಿಂದ ಓಡೋಗ್ಲಿಲ್ಲ, ಚೆನ್ನಾಗಿರ್ತದಲ್ಲ? ಏಯ್, ನೀನು ನೋಡಿದ್ಯಾ ನೀನು? ಅಯ್ಯೋ, ಇವಾಗ ಇಲ್ಲಿ ಓಡೋಗೆ ತಾನೆ ಇವನು ಉದ್ಧಾರ ಮಾಡಿತ್ತು. ನೋಡು, ಇವಾಗ ಅವ್ರ ಮನೆಗೆ ಹೋಗಲ್ಲ ತಾನೆ. ಡೈವರ್ಸ್ ಕೊಟ್ಬಿಟ್ಟು ಅದೇನು ದುಡ್ಡು ಬರ್ತದೆ ಈಸ್ಕೊಂಡು ಅದನ್ನು ಬ್ಯಾಂಕಿಗೆ ಹಾಕ್ಬಿಟ್ಟು ಇವಳು ಬಾಯಿ ಮುಚ್ಕೊಂಡು ಮುಚ್ಚಿಟವಾಗಿ ಮನೆಗಿದ್ರೆ ಸರಿ. ಇಲ್ಲ ಅಂತಂದರೆ ನಾನಂತೂ ಕೈಯೋ ಕಾಲ ಮುರಿಯೋದಂತೂ ಗ್ಯಾರಂಟಿ. ನೋಡ್ತಾ ಇರು, ಎಲ್ಲರಂಗಲ್ಲ. ನಾನು ಮಾವನ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಎಲ್ಲರೂ ಒಂದು ಸುತ್ತಕ್ಕೆ ತತ್ತಾ ಇದ್ದೆ. ಏನು ಅನ್ಕೊಂಡಿದ್ಯಲ್ಲೋ? ಜಾಸ್ತಿ ಮಾತಾಡಬೇಡ ಗೀತಾ. ನನ್ನ ಮಗಳ ಸುದ್ದಿ ನಿನಗೆ ಬೇಕಾಗಿಲ್ಲ. ಅವಳು ಅವಳೆ. ನನಗೆ ಅವನ ಮನೆಗೆ ಕಳ್ಸೋಕೆ ಇಷ್ಟ ಇಲ್ಲ. ಏಯ್, ನಿನ್ನ ಲೋಪರ್ ಮಕ್ಕಷ್ಟು ಬೆಂಕಿ ಇತ್ತು, ನಿನ್ನ ಎದುರು ಬಿತ್ತೋಗ ನಿನ್ನ ಮಗ ಮುಚ್ಚೋಗ. ಕಳ್ಸೋಕೆ ಇಷ್ಟ ಇಲ್ಲ ತಾನೆ? ಅವನಿಗೆ ಡೈವರ್ಸ್ ಕೊಡಿಸ್ಬಿಟ್ಟು ನಿನ್ನ ಮಗಳ ಜೀವನ ಅಂತೂ ಹಾಳಾಗೋಯ್ತು.
ಆ ಹುಡುಗನ ನೆಮ್ಮದಿಯಾಗಿರ್ಲಿ, ಯಾರನ್ನೋ ಇಷ್ಟಪಟ್ಟವ್ರನ್ನ ಕಟ್ಕೊಂಡು. ಕೊಡ್ಸಲ್ಲ ಡೈವರ್ಸು. ಅದೇನು ಮಾಡ್ತಾನೋ ಮಾಡಲಿ ಅವನು. ಕೊಡ್ಸಲ್ಲ ಅಂದರೆ ಕೊಡ್ಸಲ್ಲ. ನಿನ್ನ ಮಗಳ ಕೈಯಾಗಲಿ ಕಾಲಾಗಲಿ ಮುರಿಲಿಲ್ಲ ಅಂದರೆ ನಾನು ಬಂಗಾರಮ್ಮನ ಮಗಳೇ ಅಲ್ಲ. ನೋಡ್ತಾ ಇರೋ, ನನ್ನ ಮಗಳನ್ನ ಮುಟ್ಟಷ್ಟು ಧೈರ್ಯನೇ ನಿನಗ? ನನ್ನ ಮಗಳನ್ನ ಮುಟ್ತೀಯಾ? ನನ್ನ ಮೇಲೆ ಚಾಲೆಂಜ್ ಮಾಡ್ತೀಯ? ನೀನು ಮಾಡ್ತೀಯಾ ಚಾಲೆಂಜ್ ನನ್ನ ಮೇಲೆ? ಹಾಂ ನೋಡ, ನಾನು ಎಲ್ಲರಂಗಲ್ಲ. ನಾನು ಬೆಲೆ ಕೆಟ್ಟು ಮುಂದೆ ನಾನು ಏನೋ ನಿಮ್ಮ ಮನೆ ತನಕ ತಲೆ ಬಗ್ಸ್ಕೊಂಡು ಸುಮ್ಮನೆ ಇದ್ದೀನಿ. ಇವಳು ನ್ಯಾಯವಾಗಿ ಮುಚ್ಚಿಟವಾಗಿ ಮನೆ ಕೆಲಸ ಮಾಡ್ಕೊಂಡಿದ್ಲು ಸರಿ, ಎಲ್ಲರ ಮೇಲೂ ಬಾಯಿ ಮಾಡ್ಕೊಂಡು ಹೋದ್ರೆ ಅವಳು ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ತಾಕತ್ತಿದ್ರೆ ನನ್ನ ಮಗಳನ್ನ ಮುಟ್ಟೆ ನೀನು, ನೋಡೇ ಬಿಡ್ತೀನಿ. ಹೌದಾ? ನಾಳೆ ಇಷ್ಟೊತ್ತಿಗೆ ಕಾಲು ತಿರುಗಿಸಿ ಮೂಲೆ ಕುಚ್ಚಿರ್ತೀನಿ ನೋಡು. ಏಯ್ ಕೂತ್ಕೊಳ್ಳಯ್ಯ ಅಲ್ಲೇ ಕಂಡಿದ್ದೀನಿ. ಮಾತಾಡಿದ್ದಿ ಅಂದರೆ ಕಾಪಾಳ ಕೊಡ್ಬಿಡ್ತೀನಿ ನೋಡ್ಕೊ. ನೋಡ್ತಾ ಇವಳು ಹಾಂ, ನನ್ನ ಮಗನ ಮಗ ನೋಡ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲಾಂದಿದ್ರೆ ಇವಳು ಕಿತ್ತು ಮುಂದುವರಿಯುವುದು